ಶೋಭಾ ಕರಂದ್ಲಾಜೆ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ತಮಿಳುನಾಡಿಂದ ಬರ್ತಾರೆ, ಬಾಂಬ್ ಇಡ್ತಾರೆ. ಕೃಷ್ಣಗಿರಿ ಇದರಲ್ಲಿ ಅರಣ್ಯದಲ್ಲಿ ತರಬೇತಿ ಪಡ್ಕೊಂಡು ಬರ್ತಾರೆ, ಈ ಬಾಂಬ್ ಇಡ್ತಾರೆ. ಕೇಂದ್ರ ಸರ್ಕಾರ ಅವ್ರ ಕೈಯಲ್ಲೇ ಇದೆ. ಪ್ರತಿಯೊಂದು ಬೇಹುಗಾರಿಕಾ ಸಂಸ್ಥೆ ಅವ್ರ ಕೈಲೇ ಇದೆ. ಅದನ್ನ ಕಾಂಗ್ರೆಸ್ ಅವ್ರ ಮೇಲೆ, ವಿರೋಧ ಪಕ್ಷದ ಮೇಲೆ ಬಿಡೋ ಬದಲು ಈ ತರ ಟೆರರಿಸ್ಟ್ಗಳು ಎಲ್ಲೆಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆಯಲ್ಲ, ಅವ್ರ ಮೇಲೆ ಬಿಟ್ರೆ ಇದನ್ನೆಲ್ಲ ಕಂಟ್ರೋಲ್ ಮಾಡಬಹುದು ಅಲ್ವಾ? ಈಗ ಎಲ್ಲಾ ಸಂಸ್ಥೆಗಳು ಕಳೆದ 10 ವರ್ಷಗಳಿಂದ ಅವ್ರ ಹತ್ರನೇ ಇದೆ. ಅವ್ರಿಗೆ ಕೃಷ್ಣಗಿರಿಲಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಹಾಗಾದ್ರೆ ಸಂಪೂರ್ಣ ಮಾಹಿತಿ ಇದೆ. ಅವರು ಮುಚ್ಚಿಟ್ಟಿದ್ದಾರೆ ಅಂತ ಅಂದ್ರೆ ಬಹುಶಃ ಅವರು ಯಾತಕ್ಕೋಸ್ಕರ ಮುಚ್ಚಿಟ್ಟಿದ್ದಾರೆ ಅಂತ ಫಸ್ಟ್ ತನಿಖೆ ಆಗ್ಬೇಕು ಅವ್ರ ಮೇಲೆ. ಅವರ ಬೇಹುಗಾರಿಕಾ ತನಿಖೆ ಸಂಸ್ಥೆಗಳು ಇವ್ರು ಹೇಳಲಿಲ್ಲ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಇವರು ಯಾವ ರೀತಿಯಾದಂತಹ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಎದ್ದು ಕಾಣಿಸ್ತದೆ. ರಾಮನಗರ ಎಸ್ಪಿ ಡಿಸಿಸಿಒನ ಕೂಡಲೇ ಇದು ಮಾಡಬೇಕು, ತೆರವು ಮಾಡಬೇಕಂದ್ರೆ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಪ್ರಶ್ನೆಗಳಿಗೆ, ಕುಮಾರಸ್ವಾಮಿ ಅವರ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋ ಸ್ಥಿತಿನಲ್ಲಿ ಇಲ್ಲ. ಬೇರೆನಾರ ಇದ್ರೆ ಮಾತಾಡಿ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿತ್ತು, ಯಾಕೋ ಮೈತ್ರಿಯಲ್ಲಿ ಬಿಡುಕು ಬಂದಂತೆ ಕಾಣಿಸುತ್ತೆ ಸರ್. ಯಾಕೋ 2 ಸೀಟ್ಗೆ ತಗೊಳಕ್ಕೆ ನಾವು ಮೈತ್ರಿ ಮಾಡ್ಕೊಳ್ಳೋದಕ್ಕಿಂತ ಅಂತ ಒಂದಷ್ಟು ಬೇಸರಗಳು ಕುಮಾರಸ್ವಾಮಿ. ರಾಜ್ಯದ ಜನ ಕುಮಾರಸ್ವಾಮಿ ಅವ್ರನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ಈಗ ಜಾತ್ಯತೀತ ತತ್ವಗಳ ಬಗ್ಗೆನೋ ಅಥವಾ ಇನ್ನೊಂದ್ರ ಬಗ್ಗೆನೋ ನಾನೇನಾರ ಮಾತಾಡಿದ್ರೆ ನೀವೇನು ತೋರ್ಸೋದಿಲ್ಲ. ನಿಮಗ್ ಬೇಕಾಗಿರೋ ಹೇಳಿಕೆನ ನಾನು ಕೊಡೋದಿಲ್ಲ. ಏನ್ ಮಾಡ್ಲಿ ನಾನೀಗ? ನಿಮಗ್ ಬೇಕಾಗಿರೋ ಹೇಳಿಕೆ ನಾನು ಕೊಡಲ್ಲ, ನೀವು ನಾನು ಹೇಳಿದ್ದನ್ನ ತೋರ್ಸಲ್ಲ. ಹೇಳ್ರಿ, ಮಾಜಿ ಪ್ರಧಾನ ಮಂತ್ರಿಗಳು ಹೇಳಿದಂತ ಹೇಳಿಕೆಯನ್ನ ನಿಮ್ಮ ದಿನದ 24 ಗಂಟೆ ನೀವು ತೋರಿಸಿ. ಮುಸ್ಲಿಂ ಆಗ್ಬಿಡ್ತೀನಿ ಎಂದವ್ರನ್ನ ತೋರಿಸಿ, ದೇಶ ಬಿಟ್ಟು ಓಡೋಯ್ತೀನಿ ಎಂದವ್ರನ್ನ ತೋರಿಸಿ. ನ್ಯಾಷನಲ್ ಪಾರ್ಟೀಸ್ ಅವಶ್ಯಕತೆ ಇಲ್ಲ ರಾಜ್ಯಕ್ಕೆ, ಪ್ರಾದೇಶಿಕ ಪಕ್ಷಗಳ ಅವಶ್ಯಕತೆ ಇದೆ ಅಂತೇಳಿ ಒತ್ತಿ ಒತ್ತಿ ಹೇಳಿದ್ದನ್ನ ತೋರಿಸಿ. ನೀವು ನನ್ನನ್ನ ಬಂದು ನೀವು ಕೂಲಿ ಕೇಳ್ತಾ ಇದ್ದೀನಿ ಓಟ್ ಹಾಕ್ರಪ್ಪ ಅಂತ ನನ್ನನ್ನು ಬಂದ್ಬಿಟ್ಟು ನೀವು ಏನೇನೋ ಕೇಳ್ತಿರಲ್ಲ. ಹಿಂಗೆ ನಾನ್ ಮಾಡಿರೋ ಕೆಲ್ಸಕ್ಕೆ ಕೂಲಿ ಕೊಡ್ರಪ್ಪ ಅಂತ ಕೂಲಿ ಕೇಳ್ತಾ ಇದ್ದೀನಿ. ನೀವು ನನಗೆ ಕೂಲಿ ಕೊಡಿಸ್ತೀರಾ ಅಂತ ನನಗೆ ಭಾವನೆ, ಬೇರೆ ಎಲ್ಲ ತೋರಿಸ್ತೀರಾ ನೀವು. ಕಾಂಗ್ರೆಸ್ನವ್ರ ತರ ಬಿಜೆಪಿ ನನ್ನ ಕುತ್ತಿಗೆ ಕೊಯ್ದಿಲ್ಲ ಅಂತ ವಾದ. ನಾವ್ಯಾರನ್ನೂ ಕತ್ತಿಗೆ ಕೊಯ್ದಿಲ್ಲ. ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದೀವಿ, ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದೀವಿ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಗುರ್ಸೋಂತ ಕೆಲಸ ಇವತ್ತೇನಾದ್ರೂ ಆಗಿದೆ ಅಂದ್ರೆ ಅದು ಕಾಂಗ್ರೆಸ್ ಇಂದ. ಕಾಂಗ್ರೆಸ್ ಅವ್ರನ್ನ ಪ್ರಧಾನಮಂತ್ರಿ ಮಾಡಿರಲಿಲ್ಲ ಅಂದ್ರೆ ಯಾರು ನೆನ್ಸ್ಕೊತಾ ಇರಲಿಲ್ಲ. 30 ಜನ ಮುಖ್ಯಮಂತ್ರಿಗಳಲ್ಲಿ ಅವರು ಒಬ್ಬರಾಗಿರ್ತಿದ್ರು. ಹೌದಾ ಅಲ್ವಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.